ಮಾಜಿ CM ಹಾಗೂ ಕೇಂದ್ರ ಕಾನೂನು ಸಚಿವರಾದಂಥ ಸದಾನಂದ ಗೌಡ್ರೆ ಹಾಗೂ ನಿಮ್ಮೆಲ್ಲರ ಮತ್ತು ರಾಜ್ಯದ ಅಚ್ಚುಮೆಚ್ಚಿನ ನ್ಯಾಯಾಧೀಶರಾದಂಥ ಶಶಾನಂದ ಅವರೇ ಹಾಗೂ ಇವತ್ತಿನ ದಿವಸ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಇನ್ವಿಟೇಷನ್ಗೆ ಆಗಮಿಸಿದಂಥ ಸಂಜೀವ್ ಕುಮಾರ್ ಹಂಜಾಟೆ ಅವರೇ ಹಾಗೂ ನಮ್ಮ ಬಾರ್ ಕೌನ್ಸಿಲ್ ಕೋ ಚೇರ್ಮನ್ ಆದಂಥ ಸದಾಶಿವ ಅವರೇ ಹಾಗೂ ಮಂಗಳೇಕರ್ ಅವರೇ. ಒಟ್ಟು ನನಗೆ ಬಾರ್ ಕೌನ್ಸಿಲ್ನಲ್ಲಿ ಎರಡು ಕಣ್ಣಲ್ಲಿ ನನಗೆ ಇವತ್ತು ಪ್ರೆಸೆಂಟ್ ಇರೋದು ಒಂದು ಕಣ್ಣು, ಇನ್ನೊಂದು ಕಣ್ಣು ಇಲ್ಲ. ಅದನ್ನು ನಾನು ಸಂದರ್ಭ ಬಂದಾಗ ಮಾತಾಡ್ತೀನಿ. ಅವ್ರು ಬರಲೇಬೇಕನ್ನೋ ನನ್ನ ಆಶೆ ಇದೆ. ಅದರ ಜೊತೆಗೆ ನಮ್ಮ ಸದಸ್ಯರಾದಂಥ ಎಲ್ಲ ಸದಸ್ಯರು ಬಂದಿದ್ದಾರೆ. ಅದೇ ರೀತಿಯಾಗಿ AAB ಸದಸ್ಯರು ಬಂದಿದ್ದಾರೆ. ನಮ್ಮ ಸ್ಟಾಫು ಹಗಲಿರುಳು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ನಿನ್ನೆ ಅವರ ರಾತ್ರಿ ಹೋದಾಗ 8:30 ಬೆಳಿಗ್ಗೆ ಬಂದಿದ್ದಾರೆ. ಮೊದಲನೇದಾಗಿ ಇವತ್ತಿನ ದಿವಸ ನನ್ನ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ರಾಜ್ಯ ವಕೀಲರ ಪರಿಷತ್ತಿನ ಧ್ವಜಾರೋಹಣ ಮಾಡಿಸಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ರಾಜ್ಯದ ಸಮಸ್ತ ವಕೀಲ ಬಂಧುಗಳಿಗೂ ಹಾಗೂ ಸಮಸ್ತ ರಾಜ್ಯದ ಜನತೆಗೂ ಸಹ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಶುಭಾಶಯಗಳನ್ನ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂದು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಆಗಸ್ಟ್ 15, 1947ರಂದು ನಾವು ಭಾರತಕ್ಕೆ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯ ಪಡೆದಂಥ ಸಂದರ್ಭವನ್ನು ಗೌರವಿಸುವ ಮತ್ತು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರರಿಗೆ ಗೌರವ ಸಲ್ಲಿಸುತ್ತೇವೆ. ಒಂದನೇದಾಗಿ ಬರ್ನಾಡ್ ಶಾ ಹೇಳಿದಂತೆ ಸ್ವಾತಂತ್ರ್ಯವು ರಾಷ್ಟ್ರಗಳಿಗೆ ಜೀವನದ ಉಸಿರು ಎಂಬಂತೆ ಭಾರತದ ಸ್ವಾತಂತ್ರ್ಯವು ಅವಿಶ್ರಾಂತ ಹೋರಾಟ, ಅನೇಕರ ತ್ಯಾಗದ ಸಂಕೇತವಾಗಿದೆ. ಅಹಿಂಸೆ ತತ್ವವನ್ನು ಮುನ್ನಡೆಸಿದ ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿ ನೀಡಿದರು. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್ ರಾಜ್ಗುರು ಮುಂತಾದ ಅನೇಕ ಯೋಧರು ಸ್ವಾತಂತ್ರ್ಯವನ್ನು ಸಾಧಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟರು. ಅವರಂತೆಯೇ ನಾವು ಸಹ ದೇಶದ ಪ್ರಗತಿಗೆ ಕೊಡುಗೆ ನೀಡುವುದಾಗಿ ಮತ್ತು ದೇಶದ ಜನತೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾಗಿ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಸೇರ್ತಕ್ಕಂಥ ಪ್ರತಿಜ್ಞೆ ಮಾಡೋಣ ಅಂತ ನನ್ನ ಮನವಿ. ನಮ್ಮ ದೇಶವು ಮತ್ತಷ್ಟು ಎತ್ತರವನ್ನು ತಲುಪಲಿ ಎಂದು ಹಾರೈಸೋಣ. ಇಂದು ಜವಾಬ್ದಾರಿಯುತ ವಕೀಲರಾಗಿ ಭಾರತದ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಪ್ರಯತ್ನ ಮಾಡೋಣ ಅಂತ ನಾನು ನಿಮ್ಮೆಲ್ಲರೂ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.